ಓಮ್ ಪಿಕ್ಚರಲ್ಲಿ ಶಿವರಾಜ್ ಕುಮಾರ್ ಈಗಿನ ಕೂತ್ಕೊಳ್ಳೋದು ಅಲ್ಲಿಂದ ಮಚ್ಚಿ ಲಾಂಗ್ ಹಿಡ್ಕೊಳ್ಬೇಕು ಕೈಯಲ್ಲಿ. ಲೇಟ್ ಮಾಡೋದು. ಕೆಳಗಡೆ ಕಾಮತ್ ಹೋಟೆಲಿಗೆ ಒಂದು 10 kg ಉದ್ದಿನ ಬೇಳೆ ಹಾಕ್ಲಿಕ್ಕಿತ್ತು. ಸೊ ಈಗ ಎಲ್ಲಿದ್ದೇವೆ ಅಂತ ಹೇಳಿದರೆ ಪುತ್ತೂರಲ್ಲಿದ್ದೇವೆ ನೋಡಿ, ಪುತ್ತೂರು ಜಂಕ್ಷನಲ್ಲಿ. ಸೊ ನಮ್ಮ ಐರಾವತ ಇಲ್ಲಿದ್ದಾನೆ. ಸೊ ಅಲ್ಲಿಗೆ ಹೋಗೋದಿಲ್ಲ, ಇಲ್ಲಿಂದ ರೈಟ್ ತಗೊಂಡು ಮೇಲೆ ಪುತ್ತೂರು ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿ ಒಂದು ಹೋಟೆಲ್ ಉಂಟು. ನಮ್ಮ ಹುಡುಗ ಐಟಮ್ ಆಗ್ತಾ ಇದ್ದಾರೆ ನೋಡಿ, ಬಿಲ್ ತಗೊಳ್ತಾ ಇದ್ದಾರೆ. ಅವರು ಬಿಲ್ ತಗೊಂಡಾದ್ಮೇಲೆ ಇಲ್ಲಿಂದ ನಮ್ಮ ಪಯಣ ಮುಂದುವರಿಸುವ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ವಿಡಿಯೋಗಳು ಬರದೆ ತುಂಬ ದಿನಗಳಾಯಿತು. ನನ್ನ ವಿಡಿಯೋ ರೆಗ್ಯುಲರ್ ಆಗಿ ನೋಡುವವರು ನನಗೆ ಪರ್ಸ್ನಲ್ ಮೆಸೇಜ್ ಹಾಕ್ತಿದ್ರು, ತುಂಬ ಜನ ಹಾಕಿದ್ದಾರೆ. ಸೊ ಕಮೆಂಟ್ ಸೆಕ್ಷನಲ್ಲೆಲ್ಲ ನೋಡ್ತಾ ಇದ್ದೆ, ಕೇಳ್ತಾ ಇದ್ರಿ ಎಲ್ಲಿ ಉಂಟು ವ್ಲಾಗ್, ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಯಾವಾಗ ವ್ಲಾಗ್ ಆಗ್ತೀರಾ ಅಂತ. ಸೊ ಇಷ್ಟು ದಿನ ಡಿಲೇ ಅಂತ ಹೇಳಿದರೆ ಎಲ್ರಿಗೂ ಹೇಳಿದ್ದೇನೆ. ನನಗೆ ಪರ್ಸ್ನಲ್ ಆಗಿ ಯಾರು ಮೆಸೇಜ್ ಮಾಡಿದ್ರು ಅವರಿಗೆಲ್ಲರಿಗೂ ಎಲ್ಲ ಹೇಳಿದ್ದೇನೆ ಎಂತೆಂಥ ವಿಷಯ ಅಂತ. ಸೊ ಅವರಿಗೆಲ್ಲ ಗೊತ್ತಿರ್ಬೋದು, ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಸಹ ಗೊತ್ತಿರ್ಬೋದು ಯಾರ್ಯಾರು ಮೆಸೇಜ್ ಮಾಡಿದ್ರು ಅವ್ರಿಗೆಲ್ಲರಿಗೂ ವಿಷಯ ಗೊತ್ತುಂಟು. ಸೊ ಅದನ್ನು ಈಗ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದರೆ ಅದನ್ನು ಹೇಳ್ತಾ ಹೋದರೆ ಉದ್ದೋ ಹೋಗ್ತದೆ, ಒಂದು 5-10 ನಿಮಿಷ ಬೇಕು ಅದಕ್ಕೋಸ್ಕರನೇ. ಸೊ ಬೇಡ. ವಿಷಯ ಏನಂತ ಹೇಳಿದರೆ 2 ವಾರ ರಜೆ ಹಾಕಿದ್ದೆ. 2 ವಾರ ರಜೆ ಹಾಕಿ ಮತ್ತೆ ಡ್ಯೂಟಿಗೆ ಬಂದು 2 ವಾರ ಆಯಿತು. ಇವತ್ತಿಗೆ ಕರೆಕ್ಟಾಗಿ 2 ವಾರ ಆಯಿತು. ಇವತ್ತು ಬುಧವಾರ ಆ್ಯಕ್ಚುಲಿ. ಸೊ ವಿಡಿಯೋ ಯಾಕೆ ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಹೇಳಿದರೆ, ಈ 2 ವಾರದಲ್ಲಿ ವಿಡಿಯೋ ಮಾಡಿಲ್ಲ ಯಾಕಂತ ಹೇಳಿದರೆ ನಮ್ಮ ಕಂಪನಿಯಲ್ಲಿ ಲೋಡರ್ಸ್ ಅನ್ಲೋಡರ್ಸ್ನವರೆಲ್ಲ ಚೇಂಜ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಇದ್ದಾರೆ, ಹಳೊಬ್ಬರು ಇದ್ದಾರೆ, ಇಬ್ಬರೇ ಇರೋದು, ಮತ್ತು 2 ಹೊಸಬ್ರು ಬಂದಿದ್ದಾರೆ ಹಿಂದಿಯವರು. ಸೊ ಅವರ ಹತ್ರ ಹಿಂದಿಯಲ್ಲಿ ಮಾತಾಡೋದೇ ಹರಸಾಹಸ. ನನ್ನ ಹತ್ರ ಲೈನಿಗೆ ಬರುತ್ತಾ ಇರೋದು ಅವರೇ. ಸೊ ಅವರ ಹತ್ರ ಹಿಂದಿಯಲ್ಲಿ ಮಾತಾಡೋದೇ ಹರಸಾಹಸ. ಅದರಲ್ಲಿ ಬೇರೆ ಅವರಿಗೆ ಅಂಗಡಿ ತೋರಿಸಿ ಮತ್ತು ಅವರಿಗೆ ಎತ್ತಿಕೊಟ್ಟು ಮತ್ತು ಅವರಿಗೆ ಅಂಗಡಿ ಅಲ್ಲಿ ಇಲ್ಲಿ ಉಂಟಂತೆಲ್ಲ ತೋರಿಸಿ ಆದಮೇಲೆ ಮತ್ತೆ ಬಿಲ್ ತಗೊಳ್ಳಿಕ್ಕೆ ಹೋಗಬೇಕು. ಆ ಗ್ಯಾಪಲ್ಲಿ ಎಲ್ಲ ಆಗೋದಿಲ್ಲ, ವಿಡಿಯೋ ಮಾಡಲಿಕ್ಕೆ ಸಹ ಆಗೋದಿಲ್ಲ, ಎಂಥದ್ದು ಸಹ ಇಲ್ಲ. ಸೊ ನಮ್ಮ ನಾರ್ಮಲ್ ಮಾಮೂಲಾಗಿ ಯಾರು ಬರ್ತಾರೆ ಅವ್ರು ಬಂದರೆ ಎಂಥ ಟೆನ್ಷನ್ ಕೂಡ ಇರುವುದಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಈಗ ಎಲ್ಲಿದ್ದೇನೆ ಅಂತ ಹೇಳಿದರೆ APMC ರೋಡಲ್ಲಿದ್ದೇನೆ. ಇವತ್ತು ನಮ್ಮ ಪಯಣ ಐರಾವತನ ಜೊತೆ. ಲೋಡೆಲ್ಲ ಮಾಡಿಕೊಂಡು ಬಂದು ಅಲ್ಲೆಲ್ಲ ಖಾಲಿ ಮಾಡಿ, ಉಪ್ಪಿನಂಗಡಿಯಲ್ಲೆಲ್ಲ ಖಾಲಿ ಮಾಡಿ ಈಗ ಕರೆಕ್ಟಾಗಿ APMC ರೋಡ್ ಹತ್ರ ಬಂದು ಕೂತಿದ್ದೇನೆ ಗಾಡಿಯಲ್ಲಿ. ಯಾಕಂತೇಳಿದರೆ ಇಲ್ಲಿ ಸ್ಟಾಪ್ ಹಾಕಿದ್ದೆ, ಯಾಕಂತೇಳಿದರೆ ಗಾಡಿ ರೀಜನ್ರೇಷನ್ ಆಗ್ತುಂಟು. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಮೆಲ್ ಬರ್ತಿತ್ತು, ಅದಕ್ಕೋಸ್ಕರ ಸೈಡಿಗೆ ಹಾಕಿ ಇಟ್ಟಿದ್ದೇನೆ. ಈಗ ಇಲ್ಲಿಂದ ಪುತ್ತೂರಿಗೆ ಹೋಗಬೇಕು. ಬನ್ನಿ, ಇಲ್ಲಿಂದ ಎಂತೆಲ್ಲ ಅಪ್ಡೇಟ್ ಸಿಗ್ತದೆ, ಎಂತೆಲ್ಲ ಆಗ್ತದೆ ಅದನ್ನು ಕೂಡ ತೋರಿಸ್ತೇನೆ ನಿಮಗೆ. ಸೊ ಅದಕ್ಕಿಂತ ಮುಂಚೆ ಕರೆಕ್ಟಾಗಿ ಎಷ್ಟಪ್ಪ 11ವರೆಗೆ ಬಿಟ್ಟಿದ್ದರು ಲೈನಿಗೆ. ಈಗ ಗಂಟೆ ಎಷ್ಟಾಯ್ತು ಅಂತ ಹೇಳಿದರೆ ತೋರಿಸ್ತೇನೆ. ಇಲ್ಲಿ ಎಷ್ಟು ಗಂಟೆ ನೋಡಿ, 1 ಗಂಟೆ 37 ನಿಮಿಷ ಆಯಿತು. 11ವರೆಗೆ ಲೈನ್ ಬಿಟ್ಟಿದ್ದಾರೆ. ಮತ್ತು ಉಜಿರೆಯಲ್ಲಿ ಐಟಮ್ ತಗೊಳ್ಳಿಕ್ಕಿತ್ತು, ಅಲ್ಲಿಂದ ಐಟಮ್ ತಗೊಂಡು 2-3 ಅಂಗಡಿಯಿಂದ ಐಟಮ್ ತಗೊಳ್ಳಿಕ್ಕಿತ್ತು. ಸೊ 11ವರೆಗೆ ಬಿಟ್ಟವರು, ನಾವು ಉಜಿರೆಯಿಂದ ಕಂಪನಿಯಿಂದ 11ವರೆಗೆ ಬಿಟ್ಟಿದ್ದಾರೆ. ಉಜಿರೆಯಿಂದನೇ ಹೊರಡುವಾಗ 12ವರೆ ಆಯಿತು. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಕವರ್ ಮಾಡಿಕೊಂಡು ಬಂದೆ. ಈಗ ಮತ್ತೆ ಇಲ್ಲಿಂದ ಪುತ್ತೂರಿಗೆ ಹೋಗಿ ಅಲ್ಲಿ ಒಂದು 2-3 ಅಂಗಡಿ ಉಂಟು, ಅಲ್ಲಿ ಖಾಲಿ ಮಾಡಿ ಮತ್ತೆ ಅಲ್ಲಿಂದ ಮತ್ತೆ ಒಂದು ಐಟಮ್ ತಗೊಳ್ಳಿಕ್ಕೆ ಉಂಟು. ಅದನ್ನೆಲ್ಲ ತೋರಿಸ್ತೇನೆ ಮುಂದೆ. ಸೊ ಬನ್ನಿ ನಮ್ಮ ಪಯಣ ಶುರು ಮಾಡುವ. ನಮ್ಮ ಪಯಣ ಮುಂದುವರಿತಾ ಇದೆ. ಈಗ ಇಲ್ಲಿ ನೋಡ್ಬೋದು, ಈ ಕಡೆ ಒಂದು ರೋಡ್ ಹೋಗಿದೆ, ಈ ಕಡೆ ಒಂದು ರೋಡ್ ಹೋಗಿದೆ, ಸ್ಟ್ರೈಟ್ ಒಂದು ರೋಡ್ ಹೋಗಿದೆ. ಈ ಕಡೆ ಹೋದರೆ ಬೆದ್ರಾಳ ಸೇರ್ತದೆ, ಈ ಕಡೆ ಹೋದರೆ ರೈಟಿಗೆ ಹೋದರೆ ಸೀದಾ ನಮ್ಮ ಉಪ್ಪಿನಂಗಡಿ ಮತ್ತು ಪುತ್ತೂರು ಹೈವೇಗೆ ಸೇರ್ತದೆ. ಇದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಸೀದಾ ಹೋಗಿ APMC ಆಗಿ ಪುತ್ತೂರು ಪೇಟೆಗೆ ಸೇರ್ತದೆ, ಒಂದೇ ರೋಡು. ಇಲ್ಲಿಂದ ಲೆಫ್ಟ್ ತಗೊಂಡು ಮತ್ತೆ ಸೀದಾ ಹೋದರೆ ಸೀದಾ ಪುತ್ತೂರು ಜಂಕ್ಷನ್ಗೆ ಸೇರ್ತದೆ ಈ ರೋಡು. ಇಲ್ಲೊಂದು ರೋಡ್ ಕಾಣ್ತಾ ಉಂಟಲ್ಲ, ಮುಂಚೆ ಹೇಗಿತ್ತು ಅಂತ ಹೇಳಿದರೆ ಇಲ್ಲಿಂದ ಸ್ಟ್ರೈಟ್ ಹೋದರೆ ಇದೇ ಸ್ಟ್ರೈಟ್ ರೋಡಲ್ಲಿ ಹೋಗಿ ಅಲ್ಲಿ ರೈಲ್ವೆ ಪಟ್ಟಿ ಸಿಗ್ತಾ ಇತ್ತು, ಅಲ್ಲಿಂದ ಕ್ರಾಸ್ ಮಾಡಿಕೊಂಡು ಹೋದರೆ ಹತ್ತಿರ ಆಗ್ತಿತ್ತು. ಈಗ ಒಂದು ಸುತ್ತ ಹಾಕ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಿಂದ. ನೋಡಿ ಆ ಕಡೆ ರೋಡ್ ಇರೋದು ನಮಗೆ ಆ್ಯಕ್ಚುಲಿ ಇಲ್ಲಿಂದ 300 ಮೀಟ್ರ್ ಉಂಟು, 300 ಅಲ್ಲ 200 ಮೀಟ್ರ್ ಇರ್ಬೋದು. ಈ ಕಡೆಯಿಂದ ಹೋಗಬೇಕಾದ್ರೆ 1 ಕಿಲೋಮೀಟ್ರ್ ಸುತ್ತಾಡಿಕೊಂಡು ಹೋಗಬೇಕು. ಯಾಕಂತ ಗೊತ್ತಿಲ್ಲ, ಇಷ್ಟು ಲಾಂಗ್ ಕೊಟ್ಟಿದ್ದಾರೆ. ವಿಷಯ ಅಂತ ಸಹ ಗೊತ್ತಿಲ್ಲ. ಇಲ್ಲಿ ಒಂದು ಫ್ಲೈಓವರ್ ಕೊಟ್ಟಿದ್ದಾರೆ, ಇದು ಎಂಥ ರೈಲ್ವೆ ಪಟ್ಟಿಯ ಎಂತ ಅಂತ ಗೊತ್ತಾಗೋದಿಲ್ಲ. ಇದು ರೈಲ್ವೆ ಪಟ್ಟಿ ಅಂತ ಕಾಣ್ತದೆ. ಇಲ್ಲಿಂದ ಇದು ಅಂಡರ್ಗ್ರೌಂಡಲ್ಲಿ ಹೈವೇ ಕೊಟ್ಟಿರೋದು. ಇಲ್ಲಿಂದ ಮುಂಚೆ ಬರ್ತಾ ಇದ್ವಿ, ಅಲ್ಲಿಂದ ಬಿಟ್ಟರೆ
ಸೀದಾ ಇದೇ ದಾರಿಗೆ ಸೇರ್ತಾ ಇತ್ತು. ಇಲ್ಲಿ ಬಂದ್ ಮಾಡಿದ್ದಾರೆ ಈಗ ನೋಡಿ. ಈಗ ನಾವು ಇಲ್ಲಿಂದ ಸ್ಟ್ರೈಟ್ ಹೋಗುವ. ಇಲ್ಲಿಂದ 1.5 ಕಿಲೋಮೀಟ್ರ್ ಹೋದರೆ ಪುತ್ತೂರು ಸಿಗ್ತದೆ. ಅಲ್ಲಿಂದ ರೈಟ್ ತೆಕ್ಕೊಂಡೋಗಿ ನಮ್ಮ ಪುತ್ತೂರು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹೋಟೆಲ್ ಉಂಟು, ಅಲ್ಲಿಗೆ ಹಾಕಿ ಮತ್ತು ವಾಣಿ ವಿಲಾಸಕ್ಕೆ ಹೋಗಿ ಅಲ್ಲಿ ಐಟಮ್ ಖಾಲಿ ಮಾಡಬೇಕು. ಸೊ ಇಲ್ಲೊಂದು ಐಟಮ್ ಇಳಿಸ್ಲಿಕ್ಕಿತ್ತು, ರವಿ ಪ್ರೊವಿಷನ್ ಅಂತ. ಸೊ ನಮ್ಮ ಹುಡುಗ ಐಟಮ್ ಹಾಕ್ತಾ ಇದ್ದಾರೆ. ಸೊ ಈ ರೋಡ್ ಎಲ್ಲಿಗೆ ಸೇರ್ತದೆ ಅಂತ ಹೇಳಿದರೆ ಬನ್ನಿ ಹೇಳ್ತೇನೆ. ಸ್ಟ್ರೈಟ್ ಹೋದರೆ, ಈಗ ಕರೆಕ್ಟಾಗಿ ಸ್ಟ್ರೈಟ್ ಹೋದರೆ, ಇಲ್ಲಿಂದ ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ಹೋದರೆ ಸೀದಾ ಮುಕ್ರಂಪಾಡಿ ಮತ್ತು ಸುಳ್ಯಗೆಲ್ಲ ಸೇರ್ತದೆ. ರೈಟಿಗೆ ಹೋದರೆ ಪುತ್ತೂರು ಪೇಟೆ. ಈ ಕಡೆಯಿಂದ ನಾವೀಗ ಹೋಗ್ತಾ ಇರೋದು ಈ ಕಡೆಯಿಂದ, ಅಲ್ಲಿಗೆ ಹೋಗೋದಿಲ್ಲ. ಇಲ್ಲಿಂದ ರೈಟ್ ತಗೊಂಡು ಮೇಲೆ ಪುತ್ತೂರು ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿ ಒಂದು ಹೋಟೆಲ್ ಉಂಟು. ನಮ್ಮ ಹುಡುಗ ಐಟಮ್ ಆಗ್ತಾ ಇದ್ದಾರೆ ನೋಡಿ, ಬಿಲ್ ತಗೊಳ್ತಾ ಇದ್ದಾರೆ. ಅವರು ಬಿಲ್ ತಗೊಂಡಾದ್ಮೇಲೆ ಇಲ್ಲಿಂದ ನಮ್ಮ ಪಯಣ ಮುಂದುವರಿಸುವ. ಕೆಳಗಡೆ ಕಾಮತ್ ಹೋಟೆಲಿಗೆ ಒಂದು 10 kg ಉದ್ದಿನ ಬೇಳೆ ಹಾಕ್ಲಿಕ್ಕಿತ್ತು. ಸೊ ಈಗ ಎಲ್ಲಿದ್ದೇವೆ ಅಂತ ಹೇಳಿದರೆ ಪುತ್ತೂರಲ್ಲಿದ್ದೇವೆ ನೋಡಿ, ಪುತ್ತೂರು ಜಂಕ್ಷನಲ್ಲಿ. ಸೊ ನಮ್ಮ ಐರಾವತ ಇಲ್ಲಿದ್ದಾನೆ. ಸೊ ಮೇಲೆ ನಮ್ಮ ಪುತ್ತೂರು ಬಸ್ ಸ್ಟ್ಯಾಂಡ್ ಚೆಂದಾಗಿದೆ ಮಾರೆ. ಇದೊಂದು ಎಂಥ ದೊಡ್ಡ ಸಿಟಿಯಾಗಿ ಕಾಣ್ತದೆ. ಮುಂಚಿನ ದೊಡ್ಡ ಸಿಟಿ, ಮತ್ತು ಈ ಬಸ್ ಸ್ಟ್ಯಾಂಡ್ ಆದಮೇಲೆ ಇನ್ನೂ ಕೂಡ ದೊಡ್ಡದಾಯಿತು. ಇದೆಲ್ಲ ಕೆಳಗಡೆ ಇದೆಲ್ಲ ಬಸ್ ಸ್ಟ್ಯಾಂಡ್ ಇದೆ ಬಿಲ್ಡಿಂಗ್. ಸೊ ಇಲ್ಲೆಲ್ಲ ಡ್ರೆಸ್ಸಿದ ಅಂಗಡಿ ಉಂಟು. ಒಳ್ಳೆ ಪ್ರಾಫಿಟ್ ಅಂತ ಅಂದ್ಕೊಳ್ಳಿ ಬಸ್ ಸ್ಟ್ಯಾಂಡ್ ಅವರಿಗೆ, ಗೌರ್ಮೆಂಟ್ ಅವರಿಗೆ. ಸೊ ಬನ್ನಿ, ಇಲ್ಲಿ ಅಮೌಂಟ್ ತಗೊಂಡು ಇಲ್ಲಿಂದ ಹೊರಡು. ಆ್ಯಕ್ಚುಲಿ ನಮಗೆ ಇಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕಿಲ್ಲ, ಬಟ್ ವಿಷಯ ಏನಂತ ಹೇಳಿದರೆ ನಮಗೆ ನಿಲ್ಲಿಸೋದು ವಿಧಿ ಇಲ್ಲ. ಇಲ್ಲೇ ಹೋಟೆಲ್ ಇರು ನೋಡಿ. ಸೊ ಇಲ್ಲಿ ನಿಲ್ಲಿಸೋದು ವಿಧಿ ಇಲ್ಲ, ಪೊಲೀಸ್ನವ್ರು ಬಂದು ಫೈನ್ ಹಾಕ್ತಾರೆ. ಬಟ್ ನಾವೆಂತ ಮಾಡಲಿಕ್ಕೆ ಆಗೋದಿಲ್ಲ, ಐಟಮ್ ಇಳಿಸಬೇಕಲ್ಲ. ಸೊ ಅದೆಲ್ಲ ಓನರ್ಗೆ ಬಿಟ್ಟದ್ದು, ನಾವೆಂತ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇಲ್ಲಿ ರಿಕ್ಷಾ ಸ್ಟ್ಯಾಂಡ್ ಉಂಟು ನೋಡಿ, ಪಾರ್ಕಿಂಗ್. ಇಲ್ಲಿ ಒಂದು ಹಳದಿ ಲೈನ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಸೊ ಅದನ್ನು ದಾಟಿ ನಾವು ಆ ಕಡೆ ಹೋಗ್ಲಿಕ್ಕಿಲ್ಲ. ಆ ಕಡೆ ಹೋದರೆ ರಿಕ್ಷಾದವ್ರು ಒಬ್ಬ ಬೆಳಿತಾರೆ. ಯಾಕಂತೇಳಿದರೆ ಆ ಲೈನಿಂದ ಆ ಕಡೆ ಸಪ್ರೇಟಾಗಿ ರಿಕ್ಷಾದವ್ರಿಗೆ ಅಂತ ಬಿಟ್ಟು ಕೊಟ್ಟದ್ದು ಪಾರ್ಕಿಂಗಿಗೆ. ಸೊ ಈಗ ನಾವು ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ಲೆಫ್ಟ್ ತಗೊಂಡು ವಾಣಿ ವಿಲಾಸಕ್ಕೆ ಹೋಗಿ ಅಲ್ಲಿ ಐಟಮ್ ಇಳಿಸಿ, ಅದಕ್ಕಿಂತ ಮುಂಚೆ ಸಚಿನ್ಗೆ ಹೋಗಿ ಐಟಮ್ ತಗೊಳ್ಬೇಕು. ಲೆಫ್ಟಿಗೆ ಹೋದರೆ ಅದೇ ಹೇಳಿದ್ದು ಸುಳ್ಯ ಸೇರ್ತದೆ, ರೈಟಿಗೆ ಹೋದರೆ ಸೀದಾ ನಮ್ಮ ಕಲ್ಲಡ್ಕ ಮಾಣಿಗೆ ಸೇರ್ತದೆ ಈ ರೋಡು. ನಮ್ಮ ಪುತ್ತೂರು ಪೇಟೆ ಇವತ್ತು ಯಾಕೋ ಖಾಲಿ ಹೊಡಿತಾ ಉಂಟು, ಯಾಕಂತ ಗೊತ್ತಿಲ್ಲ. ಇಲ್ಲದಿದ್ದರೆ ಇಲ್ಲಿ ಫುಲ್ಲು ರಿಕ್ಷಾ ಇರ್ತದೆ ಮಾರೆ. ರಿಕ್ಷಾದವರು ಇಲ್ಲಿ ಬಂದರೆ ಭಯ ಆಗೋದು ರಿಕ್ಷಾದವರದ್ದೇ. ಅವರು ಯಾವ ಕಡೆ ತೆಗಿತಾರೆ, ಎಲ್ಲಿಂದ ಯಾವ ಕಡೆ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಇವತ್ತು ದೊಡ್ಡ ರಶ್ ಎಂಥದಿಲ್ಲ. ಸೊ ಈಗ ನಾವೆಂತ ಮಾಡಬೇಕಂತ ಹೇಳಿದರೆ, ಫಸ್ಟಿಗೆ ಹೋಗಿ ಸಚಿನಿಗೆ ಹೋಗಬೇಕು. ಸಚಿನಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಐಟಮ್ ತಗೊಳ್ಲಿಕ್ಕೆ ಉಂಟು. ಅಲ್ಲಿಂದ ಐಟಮ್ ತಗೊಂಡು ಮತ್ತೆ ಇಲ್ಲಿಗೆ ಹೋಟೆಲ್ ಸ್ವಾಗತ ಅಂತ ಈಗ ತೋರಿಸಿದ್ದೇನೆ ಆಲ್ಮೋಸ್ಟ್ ಆಗಿ. ಸೊ ಅದನ್ನು ಕೂಡ ತೋರಿಸ್ತೇನೆ ನೋಡಿ. ಇಲ್ಲಿ ಕಾಣ್ತಾ ಉಂಟಲ್ಲ ಹೋಟೆಲ್ ಸ್ವಾಗತ ಅಂತ, ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು. ಅದಕ್ಕಿಂತ ಮುಂಚೆ ಅವರಿಗೆ ಐಟಮ್ ತಗೊಳ್ಲಿಕ್ಕಿತ್ತು. ಬನ್ನಿ ಅಲ್ಲಿ ಸಚಿನಿಗೆ ಹೋಗಿ ಸಿಗುವ. ಫೈನಲಿ ಸಚಿನಿಗೆ ಬಂದು ರೀಚ್ ಆಗಿ ಆಯಿತು. ಈಗ ಅಲ್ಲಿಗೆ ಹೋಗಿ ಬಿಲ್ ಮಾಡಿಸಬೇಕು. ಸೊ ಇಲ್ಲಿ ಗಾಡಿ ಇಡುವಂತ ಇಟ್ಟಿದ್ರೆ ಮುಂಚೆ ಇದ್ರ ಒಳಗಡೆ ಗಾಡಿ ಬಿಡ್ತಾ ಇದ್ವಿ. ಸೊ ಬಟ್ ಅಲ್ಲಿ ಲಾರಿ ನಿಂತಿದೆ ಮಾರೆ, ಅದಕ್ಕೋಸ್ಕರ ಹೊರಗೆ ನಿಲ್ಲಿಸಿದ್ದು. ಬನ್ನಿ ಫಸ್ಟ್ಗೆ ಬಿಲ್ ಮಾಡಿಸುವ. ಬಿಲ್ ಮಾಡಿಸಿ ಅಲ್ಲಿ ಐಟಮ್ ಹಾಕಿ ಮತ್ತೆ ಬರಬೇಕು ಇಲ್ಲಿಗೆ. ಯಾಕಂತ ಹೇಳಿದರೆ ಇನ್ನೂ ಸಹ ಐಟಮ್ ಆಗಬೇಕು. ಬಟ್ ಒಟ್ಟಿಗೆ ತಗೊಳ್ಳುವ ಅಂತ ಹೇಳಿದರೆ ಬ್ಯಾಗಲ್ಲಿ ದುಡ್ಡಿಲ್ಲ. ಇದೊಂದು ನಮ್ಮ ಪರಿಸ್ಥಿತಿ. ಸೊ ಬನ್ನಿ. ಚಿಲ್ಲರೆ ಐಟಮ್ ಎಲ್ಲ ತಗೊಂಡು ಬಂದಾಯಿತು. ಇನ್ನು ಗೋಣಿ ಐಟಮ್ ಎಲ್ಲ ಅಲ್ಲಿಂದ ತರ್ತಾರೆ, ಚೀಟಿಯಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ಚಿಲ್ಲರೆ ಐಟಮ್ ಎಲ್ಲ ಇಲ್ಲಿ ಕೊಡ್ತಾರೆ, ದೊಡ್ಡ ಐಟಮ್ ಎಲ್ಲ ಇಲ್ಲಿಂದ ಬರ್ತದೆ ಕಟ್ಟು. ಎಂತ ಜುನೇದ್ ಭಾಯಿ, ಊಟ ಆಯಿತಾ? ಗಂಟೆ ಎಷ್ಟಾಯಿತು? 2:30 ಆಗ್ತಾ ಬಂತು. ನಮ್ಮ ನೀವೇ ಲೆಕ್ಕಾಚಾರ ಮಾಡಿ. ಇಲ್ಲಿಂದ ವಾಣಿ ವಿಲಾಸಕ್ಕೆ ಕರೆಕ್ಟಾಗಿ 1 ಕಿಲೋಮೀಟ್ರ್ ಉಂಟು. ವಾಣಿ ವಿಲಾಸ ಆ್ಯಕ್ಚುಲಿ ಅವ್ರದ್ದು ಮೈನ್ ಬ್ರ್ಯಾಂಚ್ ಇರೋದು ಆ ಕಡೆ. ಇಲ್ಲಿಂದ 1 ಕಿಲೋಮೀಟ್ರ್ ಹೋದರೆ ಆ ಕಡೆ ಸಿಗ್ತದೆ. ಇಲ್ಲಿಂದ ಆ ಕಡೆ ಹೋದರೆ ಅವ್ರದ್ದು ಸೆಕೆಂಡ್ ಬ್ರ್ಯಾಂಚ್ ಉಂಟು, ಹೋಟೆಲ್ ಸ್ವಾಗತ ಅಂತ. ಸೊ ಅವರಿಗೆ ಐಟಮ್ ತರಲಿಕ್ಕೆ ಬೇಕಾಗಿ ನಾವು ಅಲ್ಲಿಂದ ಇಲ್ಲಿ ತನಕ ಬಂದ್ವಿ. ಸೊ ತೊಂದರೆ ಇಲ್ಲ, ಅವರದ್ದು ಬಿಲ್ಲೆಲ್ಲ ಜಾಸ್ತಿ ಇರ್ತದೆ, ಎಂಥ ತೊಂದರೆ ಇರೋದಿಲ್ಲ ಅವರಿಗೆ. ಒಂದು ನಾವು ಕೊಡಬೇಕಾದದ್ದು ಯಾಕಂತ ಹೇಳಿದರೆ ಅವರು ರೆಗ್ಯುಲರ್ ಆಗಿ ಆರ್ಡ್ರ್ ಕೊಡ್ತಾರೆ. ಒಂದು 20-25 ಸಾವಿರಕ್ಕಿಂತ ಜಾಸ್ತಿ ಆರ್ಡ್ರ್ ಕೊಡ್ತಾರೆ ಅವರು. ಸೊ ತಗೊಳ್ಳೋದ್ರಲ್ಲಿ ಎಂಥ ತಪ್ಪಿಲ್ಲ. ಬಟ್ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈಗ ಇಲ್ಲಿಂದ ಐಟಮ್ ತಗೊಂಡು ಮತ್ತೆ ಸ್ವಾಗತ ಹೋಟೆಲಿಗೆ ಹೋಗಬೇಕು. ಅಲ್ಲಿ ಐಟಮ್ ಖಾಲಿ ಮಾಡಿ ಅಲ್ಲಿಂದ ಬಿಲ್ ತಗೊಂಡು ಮತ್ತೆ ಅಲ್ಲಿಂದ ಮತ್ತೆ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಐಟಮ್ ತಗೊಳ್ಬೇಕು. ಯಾಕಂತ ಹೇಳಿದರೆ ಈಗ ನಮ್ಮ ಹತ್ರ ದುಡ್ಡಿಲ್ಲ. ಈಗ ಇದ್ದ ದುಡ್ಡೆಲ್ಲ ನೋಡಿ, ಬ್ಯಾಗಲ್ಲಿದ್ದ ದುಡ್ಡೆಲ್ಲ ಖಾಲಿ ಮಾಡಿ ಆಯಿತು. ಇಲ್ಲಿಗೆ ಹೆಕ್ಕಿ ಕೊಟ್ಟದ್ದು. ಸೊ ಈಗ ಅಲ್ಲಿ ಹೋಗಿ ಅಲ್ಲಿ ಒಂದು 20-25 ಸಾವಿರ ರೂಪಾಯಿದು ಬಿಲ್ ಆದರೆ ಆ 25 ಸಾವಿರ ಹಿಡ್ಕೊಂಡು ಬಂದು ಇಲ್ಲಿ ರಾಜಾರೋಷವಾಗಿ ಬಂದು ಬಿಲ್ ಮಾಡ್ಬೋದು. ಇಲ್ಲದ್ರೆ ಹೆದರಿಕೆಯಲ್ಲಿ ಇಷ್ಟು ತನಕ ಇಲ್ಲಿ ತನಕ ಹೆದರಿಕೆಯಲ್ಲಿ ಲೋಡ್ ಮಾಡಿದ್ದು, ಬಿಲ್ ಮಾಡಿದ್ದು. ಸೊ
ಬರಲಿಲ್ವಾ ಎಂತ ಮರ ನೋಡಿ ರೌಡಿ ಥರ ಕೂತಿದ್ದಾರೆ ಎಂತ ಓಂ ಪಿಕ್ಚರಲ್ಲಿ ಶಿವರಾಧಿಕ್ ಅವರು ಈಗಿನ ಕೂತ್ಕೊಳ್ಳೋದು ಅಲ್ಲಿ ಒಂದು ಮಚ್ಚಿ ಲಾಂಗ್ ಹಿಡ್ಕೊಳ್ಬೇಕು ಕೈಯಲ್ಲಿ ಲೇಟ್ ಮಾಡೋದು ತೊಂದರೆ ಆಗುದು ಅಂತ ಹೇಳಿದರೆ ಅವರು ಸಹ ಬಿಡೋದು ಲೇಟ್ ಅಂಗಡಿಯಲ್ಲಿ ಹೋದರೆ ಒಂದೊಂದು ಅರ್ಧ ಗಂಟೆ ಕಾಯಿಸಿದ್ರು ಒಂದೊಂದು ಅಂಗಡಿಯವರು ದಯವಿಟ್ಟು ಅದೊಂದು ಮಾಡಬೇಡಿ ಮಾರೆ ಬ್ಲಾಗ್ ನೋಡ್ತಾ ಇದ್ದೆ ದಯವಿಟ್ಟು ಯಾರಾದರೆ ಅಂಗಡಿಗೆ ಬಂದು ಲೈನ್ ಅವ್ರು ಬಂದರೆ ಅಷ್ಟೇ ಅವ್ರನ್ನ ಬಿಟ್ಬಿಡಿ ಕೆಲವರು ಬಿಡ್ತಾರಲ್ಲ ಕೆಲವರು ಹೇಳ್ತಾರೆ ಲೈನ್ ಅವರನ್ನು ಬಿಡಿ ಅಂತ ಅಲ್ಲಿ ಯಾರು ಕಕ್ಕಿಂಜೆಯಲ್ಲಿ ಮೊನ್ನೆ ನೀವು ಹೇಳಿದಲ್ಲ ನ್ಯೂ ಸ್ಟಾರ್ ಬೇಕಾರೆ ಅಲ್ಲ ಬೇಗ ಬಿಡಿ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಅವರಿಗೆ ಲೈನಿಗೆ ಬಂದವರ ಕಷ್ಟ ಲೈನಿಗೆ ಹೋದವರ ಕಷ್ಟ ಯಾರು ಲೈನಲ್ಲಿ ಮೊದಲು ಹೋಗಿರ್ತಾರೆ ಅವ್ರಿಗೆ ಅನುಭವ ಇದ್ದವರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಈಗ ಇಲ್ಲಿಂದ ಐಟಮ್ ಬರಬೇಕು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಮಾರೆ ಇಲ್ಲದೆ ಒಳಗೆ ಆಗ್ತಾ ಇದ್ದೆ ಇಷ್ಟು ತನಕ ಲಾರಿ ಇತ್ತು ಬಿಲ್ಲೆಲ್ಲ ಆದಮೇಲೆ ಲಾರಿ ಹೋಯಿತು ಇನ್ನು ಇಲ್ಲಿಂದ ಮತ್ತೆ ಅಲ್ಲಿ ರಿವರ್ಸ್ ತಗೊಂಡು ಹೋಗಿ ಅದೆಲ್ಲ ಆಗಲಿಕ್ಕೆ ವಹಿವಾಟು ಆಗಲಿಕ್ಕಿಲ್ಲ. ಸೊ ಇಲ್ಲಿಂದ ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಸೀದಾ ಹೋಗುವ. ಫೈನಲಿ ನಮ್ಮ ಗಾಡಿ ಎಲ್ಲ ಲೋಡಾಗಿ ಆಯಿತು. ಬನ್ನಿ ಇಲ್ಲಿಂದ ಸೀದಾ ನಮ್ಮ ಪಯಣ ವಾಣಿ ವಿಲಾಸದ ಕಡೆಗೆ ಶುರು ಮಾಡುವ. ಸಚಿನಿಂದ ಬಿಟ್ಟವರು ಈಗ ನಮ್ಮ ಪಯಣ ಸೀದಾ ವಾಣಿ ವಿಲಾಸದ ಕಡೆ ಸಾಗ್ತಾ ಇದೆ. ಈಗ ಇಲ್ಲಿಂದ ಈ ಒಳಗಿನ ರೋಡಲ್ಲಿ ಹೋಗಬೇಕು. ಮೈನ್ ರೋಡಲ್ಲಿ ಹೋದರೆ ಅವ್ರದ್ದು ಎಂಟ್ರೆನ್ಸ್ ಸಿಗ್ತದೆ, ಬಟ್ ನಾವು ಎಂಟ್ರೆನ್ಸಲ್ಲಿ ಖಾಲಿ ಮಾಡೋದಿಲ್ಲ. ಯಾಕಂತೇಳಿದರೆ ಹಿಂದ್ಗಡೆಯಿಂದ ಹೋದರೆ ನಮಗೆ ಅನುಕೂಲ ಆಗ್ತದೆ. ಅಲ್ಲಿ ಹೋದರೆ ಎಂಥ ತೊಂದರೆ ಆಗ್ತದೆ ದಿನೇಶ್ ಭಾಯ್? ಎತ್ಕೊಂಡು ತುಂಬ ಕಷ್ಟ ಆಗ್ತದೆ, ಲಾಂಗ್ ಆಗ್ತದೆ. ಸೊ ಈ ರೋಡಲ್ಲಿ ಹೋಗಿ ಅಲ್ಲಿ ಹಿಂದ್ಗಡೆ ಗಾಡಿ ಹಾಕಿದರೆ ಅಲ್ಲಿ ನಮ್ಮ ಒಂದು ಮಾಮೂಲು ಲಾರಿ ಉಂಟಲ್ಲ, ನಿಮ್ಮ ಲಾರಿ ಅದು ಮಾರಿದ್ರೆ ಎಂಥದ್ದು ಉಂಟಾ ಅದು ತೋರಿಸಿ ಆಯ್ತೊಮ್ಮೆ ಅವರಿಗೆ. ಈಗ ಅಲ್ಲಿಗೆ ಹೋಗಿ ಲಾರಿಯಲ್ಲಿ ಹಾಕಿ ಪಾಸ್ ಮಾಡೋದು, ಕ್ರಾಸಿಂಗ್ ಮಾಡೋದು. ಬನ್ನಿ ಇಲ್ಲಿಂದ ಸೀದಾ ವಾಣಿ ವಿಲಾಸಕ್ಕೆ ಹೋಗಿ ಅಲ್ಲಿ ಐಟಮ್ ಖಾಲಿ ಮಾಡಿ ಊಟ ಮಾಡುವ ಫಸ್ಟಿಗೆ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.